ಏನ್ರಿ ನಾವು ಇವತ್ತು ಮದುವೆ ದಿವಸ ಐತಿ. ನಾನು ನೀವು ಇಬ್ರು ಗುಡಿಗೆ ಹೋಗ್ಬರೋಣ ಬರ್ರಿ. ಬಡ ಬಡ ಸಜ್ಜ ಬರ್ರಿ, ಜಾಕ ಮಾಡ್ರಿ, ತಲೆಗೆ ಎಣ್ಣೆ ಹಚ್ಕೊಂಡು ಬರ್ರಿ, ಬಡನ ಹೋಗ್ಬರ ಬರ್ರಿ. ಹೌದಾ ಇವತ್ತು ಮದುವೆ ದಿವಸ? ಆತಿಗಿ ಬಡ ಬಡ ನೀರು ಕಾಸು ಎಣ್ಣೆ ಹಚ್ಕೊಂಡು ಜಾಕ ಮಾಡ್ಕೊಂಡು. ರೀ ರೀ ಹಾ ಏನ್ ಜಯ? ರೀ ಇವತ್ತು ನಂದು ಹುಟ್ಟಿದ ಬೈತಿ. ಬರ್ರಿ ನಾನು ನೀನು ಇಬ್ರು ಗುಡಿಗೆ ಹೋಗಿ ಚಂದಾಗಿ ಅರ್ಚನೆ ಮಾಡಿಸ್ಕೊಂಡು ಚಂದ ನಮ್ದಿಲಿಂತ ಒಟ್ಟು ಗುಡಿಗೆ ಹೋಗ್ಬರೋಣ. ನೀವೇನೋ ಅಕ್ಕಿ ಕುಟ್ಟ ಹೋದ್ರೆ ಕೇಳಂಗಿಲ್ಲ, ಸೀದಾ ಬರ್ರಿ. ನಾನು ಕೋಣೆ ಬರ್ರಿ, ಇಲ್ಲ ಜಾಕ ಮಾಡಿ ಬಡ ಬಡ ಸಜ್ಜಾಗಿ ಹೋಗಂಬರ್ರಿ. ಏ ಮೊದಲು ಈ ಮನೆಗೆ ಸೊಸೆ ಬಂದಕ್ಕೆ ನಾನು, ಮೊದಲು ಮದುವೆ ಅದಕ್ಕೆ ನಾನು, ಮೊದಲು ಅಧಿಕಾರ ಇರೋದು ನನಗೆ. ನೀವೇನಾರ ಆ ಕಡೆ ಕೋಣೆ ಕಾಲ ಮುರಿದಿಡ್ತೀನಿ, ಸೀದಾ ನಾನು ಕೋಣೆ ಬರ್ರಿ, ನಾನು ಹೇಳತ್ತೀನಿ ನೋಡಿ ಮತ್ತೆ. ಹೌದಲ್ಲ? ಹ್ಞೂ ಆಯ್ತು ಹೋಗೋಣ ನಡಿ. ಯಾಕ್ರಿ ನಾ ಏನಾರು ನಿಮ್ಗೆ ಹೇಳಿದ್ನ ನಾ ಮಾಡ್ಕೋತೀನಿ ನಿಮ್ಮನ್ನ ಅಂತಂದು ನೀವೆಲ್ಲ ಮಾಡ್ಕೊಂಬಂದಿದ್ದು. ಈಗ ನಾನು ಬೆಡಗಿದ್ದೇನೆ, ನನಗೆ ಅದೆಲ್ಲ ಗೊತ್ತಿಲ್ಲ. ಒಂದೇದು ಯಾರದು ನಂಗೇನು ಸಂಬಂಧ ಇಲ್ಲ. ನೀವು ಬರ್ಬೇಕಂದ್ರೆ ಬರ್ಬೇಕಷ್ಟೇ. ನಮಸ್ಕಾರ ರೀ ಎಲ್ಲರಿಗೂ, ನನ್ನ ಎಲ್ಲ ವೀಕ್ಷಕ ಬಂದವ್ರಿಗೆಲ್ಲರಿಗೂ ನಮಸ್ಕಾರ ರೀ. ನೋಡಿದ್ರಲ್ರಿ ಈ ಗೌಡ್ರದ್ದು ಇಬ್ಬರು ಹೆಂಡ್ರ ಕಾಟ ಹೆಂಗೈತೆ ಅಂತಂದು ನಿಮ್ಗೆ ಮತ್ತೊಂದು ನಗ್ಸೋದಕ್ಕಾಗಿ ಹೊಸ ಒಂದು ಪ್ರಯತ್ನ ಮಾಡಕತ್ತೀವಿ ರೀ. ಎಲ್ಲರೂ ನೋಡ್ರಿ, ಮತ್ತು ನಿಮ್ಮ ಬಂಧು ಮಿತ್ರ ಎಲ್ಲರಿಗೂ ಹೇಳ್ರಿ. ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಾರ್ದಂಗೆ ನೋಡಕತ್ತೀರಲ್ರಿ, ದಯವಿಟ್ಟು ಸಬ್ಸ್ಕ್ರೈಬರ್ ಮಾಡ್ಕೊಂಡು ನೋಡ್ರಿ. ಅಂದರೆ ನಾವು ಹಾಕೋ ವಿಡಿಯೋಗಳೆಲ್ಲ ನಿಮ್ಗೆ ಕಂಟಿನ್ಯೂ ಬರ್ತಾವೆ. ಹಂಗೆ ನೀವು ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ನಮಗೆ ಪ್ರೋತ್ಸಾಹ ಕೊಡ್ರಿ. ದಯವಿಟ್ಟು ಈ ನಮ್ಮ ಕತೆ ಹೆಂಗೆ ಬರಕತ್ತೈತೆ ಅಂತಂದು ನಮ್ಗೆ ತಿಳಿಸ್ರಿ. ಇಲ್ಲಿ ನೋಡು, ನಾ ಹೇಳಕತ್ತೀನಿ ನೋಡು, ಇಬ್ರು ಬರ್ರಿ, ಇಬ್ರು ಹೋಗಂಬ. ನೀವು ಎಡಕ್ಕೊಬ್ರು ಬಲ್ಲಕ್ಕೊಬ್ರು ಇಬ್ರನ್ನ ಕರ್ಕೊಂಡು ಹೋಗ್ತೀನಿ. ಇಲ್ರಿ ಅದೇನಾಗತ್ತ, ನಾನು ಇವತ್ತು ಮದುವೆ ದಿವಸ ನಾನು ಪಾರ್ವತಿ ಪರಮೇಶ್ವರನ ಗುಡಿಗೆ ಹೋಗ್ಬೇಕಂತ ಅನ್ಕೊಂಡೀನಿ. ನಾ ಪಾರ್ವತಿ ಪರಮೇಶ್ವರನ ಗುಡಿಗೆ ಹೋಗಕ್ಕೆ ಇಲ್ರಿ, ನಾನಂತ ಇವತ್ತು ಲಕ್ಷ್ಮೀನಾರಾಯಣ ಗುಡಿಗೆ ಹೋಗ್ಬೇಕು. ನಾ ಹುಟ್ಟಿದ ದಿವಸ ಇವತ್ತು ಅದೃಷ್ಟದ ದಿವಸ. ನಾನು ಯಾವಾಗಲೂ ಹುಟ್ಟಿದ ಹಬ್ಬದ ದಿವಸ ಲಕ್ಷ್ಮೀನಾರಾಯಣ ಗುಡಿಗೆ ಹೋಗಕ್ಕೆ. ನಾ ಲಕ್ಷ್ಮೀನಾರಾಯಣ ಗುಡಿಗೆ ಹೋಗ್ತೀನಿ, ನೀವು ಅಲ್ಲಿಗೆ ಬರ್ಬೇಕು. ಲೋ ಭಾಡೆ ಬೇಕಿತ್ತಲ್ಲ ನಿನಗೆ, ಒಂದು ಕಟ್ಕೊಂಡು ಈಗಲೇ ಅರ್ಧನ ಒಳಿವಾವಿ ಹಾರ್ಕೊಂಡು ಊರ್ ಮಧ್ಯಾಹ್ನ ಉರ್ಲಕೊಂಡು ಸಾಯಂತವ್ರು ಜಗತ್ನಾಗ ತುಂಬ್ಯಾರ. ಒಬ್ರನ್ನ ನಿಗ್ಸಕ್ಕಂಗಿಲ್ಲ, ಒಬ್ಬಕ್ಕೆ ತಂದು ಬಂದು ಚಲ್ವಕ್ಕಂಗಿಲ್ಲ. ಬೇಕಿತ್ತಲ್ಲ ನಿನಗೆ ಯಾರ್ಯಾರು ಆಕೆ ಬೇಕಿ ಆಗ್ತಾಯಿವಿ ತಳಿ ಇಟ್ಕೊ ಬೇಕಿತ್ತಾಯ್ತೀವಿ ಆಕೆ ಅತ್ತೆ ಗಿಳಿತಾಳೆ ಕಿತ್ತ ಗಿಳಿತ. ಯಪ್ಪ ನೀನು ನೋಡಕ್ಕೆ ಹೋಗ್ತಾವ ಯಪ್ಪ ನನಗೆ. ಈಗ ನೋಡು ಆಕೆ ಆ ಗುಡಿ ಕರಿತಾಳೆ, ಈ ಗುಡಿ ಕರಿತಾಳೆ. ಏನು ಮಾಡ್ತಿಲ್ಲ ಭಡೆ, ಏನು ಮಾಡ್ತಿದೆ? ನಿಮ್ಮ ಮೌನ ಸುಮ್ಮನೆ ಬೇದಿನ ಮತ್ತಿದ್ರಾಗ ಉರಿಯಾದ್ರೆ ತುಪ್ಪ ಸುರುತ್ತಲ್ಲ ಅಲ್ವೇ. ನನಗೇನು ಕಳಿಸ್ಬಿಡ್ತೇನೆ ಯಾರು ಮಾಡ್ಕೋಬೇಕಂತಂದು. ಏನು ನೋವು ನೀನಲ್ಲ ಮಾಡಿದ್ರೆ ಆ ಜಾತಕ ಸರಿ ಇಲ್ಲ, ಈ ಜಾತಕ ಸರಿ ಇಲ್ಲ, ಅಕ್ಕಿ ಮಕ್ಳು ನೀನ ಮಾಡಿ ಬೆಂಕಿ ಹೆಚ್ಚಿ ಈಗ ಮತ್ತೆ ನನಗೆ ಹಿಂಗೆ ಅಂತೀನಿ. ನಿನ್ನಿಂದನೇ ಇದನ್ನು ಅನ್ಭವಿಸಕತ್ತಿದ್ದೆ ನಿಮ್ಮ ಮೌನ. ಆತ ನಾನು ಜಾತಕ ನೋಡಿ ಏನೋ ಹೇಳಿದೆ, ಆದರೆ ಇದು ಹಿಂಗಾಗತ್ತೆ ಅಂತ ನನಗೇನು ಗೊತ್ತಿತ್ತು. ಈಗ ಆತ ಈಗ ಹೋಗು, ಏನು ಮಾಡ್ತೀನಿ ನೋಡು. ನೋಡ್ರಿ ಇಬ್ರಿಗೂ ಹೇಳಕತ್ತೀನಿ, ನಾನಂತೂ ಈಗ ಸೀದಾ ಯಾವ ಕಣ್ಣಿ ಕಾಣಂತ ಆ ಗುಡಿಗೆ ಹೋಗ್ತೀನಿ. ನನಗೆ ಅದ ಗುಡಿ ಇದ ಗುಡಿ ಅಂತ ಏನಿಲ್ಲ. ಈ ಇಬ್ಬರು ಸುಮ್ಮನೆ ನಾನು ಕುಟ ಬಂದು ದೇವಸ್ಥಾನಕ್ಕೆ ಬಂದು ಕಾಯಿಸ್ಕೊಂಡು ಬಂದ್ರಿ ಚಲೋ ಆಯ್ತು. ಇಲ್ಲ ನನ್ನ ಪಾಡಿನ ಹೋಗ್ತೀನಿ, ನನ್ನ ಪಾಡಿನ ಬರ್ತೀನಿ. ಇನ್ನೂ ಆಗಲ್ಲ ನನ್ನ ಕಾಯಕ. ಈಗ ನೋಡು ಯಾರಿಗೆ ಬೇಕು ನನ್ನ ಜೊತೆ ಬಂದು ಗುಡಿಗೆ ಬರೋಂಗೆ ಮನ್ಸಿತ್ತಂದ್ರೆ ಬರ್ರಿ, ಇಲ್ಲ ಅಂದ್ರೆ ಬಿಡ್ರಿ. ಆತ ತಗೋರಿ, ನಾನು ದೊಡ್ಡಕ್ಕೆಲ್ಲ ಒಟ್ಟು ಸಹಿಸ್ಕೋತೀನಿ. ಬರ್ರಿ ಎಣ್ಣೆ ಹೆಚ್ಚಿ ಜಾಕ ಮಾಡಿಸ್ತೀನಿ. ಇವತ್ತು ನಮ್ಮ ಮದುವೆ ದಿವಸ ಐತೆ, ಬರ್ರಿ. ಜಾಕ ಮಾಡಿಸ್ತೀಯ? ಹುಂಬಾ ಹೋಗಂಬ. ಏನು ನೀನು ಎಣ್ಣೆ ಹೆಚ್ಚು ಜಾಕ ಮಾಡಿಸ್ತೀಯ? ಯಾಪೋ ಒಲ್ಲೆ ನಾ ಯಾರು ಕೊಟ್ಟು ಎಣ್ಣೆ ಹೆಚ್ಚು ಜಾಕ ಮಾಡಿಸ್ಕೊಳಕ್ ಒಲ್ಲೆ. ನಾನು ಬೇಕೆ ಮಾಡ್ತೀನಿ. ನಾವು ಒಬ್ಬತ್ತ ಮಾಡ್ತೀನಿ, ಯಾರು ಬರಕೋಬೇಡ್ರಿ. ಹೋಯ್ ಬಿಡ್ರಿ, ಇವತ್ತು ಮದುವೆ ದಿವಸ ಅಲ್ಲ, ನಿಮ್ಗೆ ಹೊಸ ಅರ್ಬಿ ಹೊಲಿಸಿಟ್ಟಿನಿ. ಬರ್ರಿ ಅವನ್ನ ಜಾಕ ಮಾಡಿ ಬಂದು ಹಾಕೋರಿ. ಹೊಂಟಿ ಯಾಕೆ ಹಂಗಲ್ಲ ನಿನಗೆ? ನಾನು ಹುಟ್ಟಿದ ಹಬ್ಬ ಐತೆ ಅಂತೇಳಿ ಇಬ್ಬರು ಜೊತೆ ಮೇಲೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಕಾಣಿಸ್ಕೊಂಬರೋಕಂತೇಳಿ ನಾನು ಇವರಿಗೆ ಹೊಸ ಅರ್ಬಿ ಹೊಲಿಸಿಟ್ಟಿನಿ. ಅವನ್ನ ನಾವು ಇಬ್ರು ಹಾಕೊಂಡು ಹೋಗಿ ಗಣೇತಿ ಜೊತೆ ಮೇಲೆ. ನೀನು ಏನಾರು ನೀನು ಹಾಕ್ಬೇಕು, ಹಂಗಲ್ಲ ನಿನ್ನ ಕೈ ಮುರಿದು ಕಟ್ಟಿಗೆ ಕೈ ಎದವಲ್ಲವು ಕೈಯಾಗ ಕೊಡ್ತೀನಿ ತಗೊಂಡು. ನೀವು ನಾ ತಂದದ್ದ ಹಾಕೋಬೇಕು. ಯಪ್ಪ ಮಗನ ಸಿದ್ಧ, ನೀನಾಗೆ ನೀನು ಊರ್ಲಕೊಂಡಂಗ ಯಪ್ಪ. ಇತ್ತ ಸಾಯಕ್ಕೂ ಆಗಲ್ಲ, ಬದುಕಕ್ಕಾಗಲ್ಲ ಮಗನ. ನೋಡಕ್ಕಾಗೋಲ್ತಯ್ಯಪ್ಪ, ನನ್ನ ಕಣ್ಣೆಲ್ಲ ನೋಡಕ್ಕಾಗೋಲ್ತು. ಬಿಡ್ರ ನಿಮ್ಮ ಅವ್ರ ನಿಮ್ಮನ್ನ ನಿಂದು ಬೇಡ ನಿನ್ನ ಜಾಕ ಮಾಡ್ಸೋದು ಬೇಡ, ನೀನು ಜಾಕ ಮಾಡ್ಸೋದು ಬೇಡ. ನಾನು ಜಾಕ ಮಾಡ್ತೀನಿ, ನಾನು ಅರ್ಬಿ ಹಾಕೊಂಬರ್ತೀನಿ. ನಿಮ್ದೇನು ಬೇಡ, ನೀವು ಸಜ್ಜೆ ಬರ್ರಿ. ಬೇಡ ನಾನು ಗುಡಿಗೆ ಹೋಗೋಣ, ಬರ್ರಿ ಜಲ್ದಿ ಬರ್ರಿ. ಅದೇಂಗ ನೀನು ಇವ್ರನ್ನ ಕರ್ಕೊಂಡೋಗಿ ನಾನು ನೋಡೇ ಬಿಡ್ತೇನೆ. ನೀನೇನು ಕರ್ಕೊಂಡೋಗಿ ನಾನು ನೋಡೇ ಬಿಡ್ತೀನಿ ತಗೋ. ನಾನು ಇವರಿಗೆ ಇಷ್ಟ ಆಗಿರೋ ಎಲ್ಲ ಅಡುಗೆ ಮಾಡ್ಕೊಂಡು ಇಟ್ಕೊಂಡಿನಿ. ಈಗ ನಾ ಮಾಡಿದ್ದೆ ಊಟ ಮಾಡ್ತಾರೆ ಅವರು. ನಾನೇನು ಕಮ್ಮಿನ, ನಾನು ಇವ್ರಿಗೆ ಇಷ್ಟ ಆಗಿರೋ ಅಡುಗೆನೇ ಮಾಡೀನಿ. ಈಗ ನಾ ಮಾಡಿದ್ದೆ ತಿಂತಾರೆ ನೋಡ್ಬೇಕಿದ್ರೆ ಅವರು. ಇಷ್ಟ ಆಗಲಿ ನಾನು ಸಣ್ಣ ಹಿಂತೆಲ್ಲ ನನ್ನ ಮ್ಯಾಗ ಭಾಳ ಪ್ರೀತಿ ಅವರಿಗೆ. ನಾನೇನು ಹಂಗೆ ಕರ್ಕೊಂಬಂದಾರನ? ನನ್ನ ಮ್ಯಾಗ ಪ್ರೀತಿ ಇರೋದಕ್ಕೆ ಕರ್ಕೊಂಬಂದಾರ. ನಾನೇನು ಚಂದಿಲ್ಲನ? ನಿನಗಿಂತ ನಾನು ಚಂದಿದೆ. ನನ್ನ ಮ್ಯಾಗ ಭಾಳ ಪ್ರೀತಿ ಅವರಿಗೆ. ನೀನ ಚಂದದಿಯಾ? ಒಂದ್ಸಲ ಕನ್ನಡಗೂ ನೋಡ್ಕೋ ಹೋಗು. ನಿನ್ನ ಮುಸುಡು ಆ ಮೈಯು ನಮ್ಮನಿ ರುಬುಗುಂಡಿಗೆ ಸೀರೆ ಉಡಿಸ್ದಂಗೆ ಅದಿ ನೀನು. ಭಾಳ ಚಂದದಳಂತಿಕೆ. ನೀನೇನು ಬರೀ ಕಮ್ಮಗದಿದ್ದಿ. ನೀನು ಆ ಉದ್ದಕ್ಕೊಂದು ಬೊಂಬಿಗೆ ಸೀರೆ ಉಡಿಸ್ದಂಗೆ ಅದಿದ್ದಿ. ನೀನೇನು ದೊಡ್ಡ ಭಾರಿ ಚಂದದಿಯಾನ? ಬಂದ್ರನ್ಲೇ ನನ್ನ ಮಗನ ಜಳಕ ಆಗಿ ಪಾಪ ಹೊರಗೆ ಹೊಟ್ಟಿಸ್ಕೊಂಡು ಊಟಕ್ಕೆ ಕುಂತೈತೆ. ಹೋಗ್ಬರ್ಲಿ, ಯಾವ ಕೆರೆ ಬಿಡಾಡಿ ಹೋಗಿ ಊಟಕ್ಕೆ ನೀನು ಹೋಗ್ರಲೇ. ಬರೀ ಜಗಳದಾತಲ್ಲಿ ನಿಮ್ದು. ನಾನು ಇನ್ನೂವರೆಗೂ ಕುಳ್ಕೊಂಡಿಲ್ಲ. ಹಿಂಗಾದ್ರೆ ನಾನು ನನ್ನ ಮಗ ಏನು ಊರು ಮಧ್ಯಾಹ್ನ ನಮ್ಮ ಹೊಂಟಟ್ಲೆ ನಮ್ಮನ್ನು ಹೋಗಿ ಊಟಕ್ಕೆ ಬಿಡ್ತಿರಲ್ಲ ನೀವು. ಹಿಂಗಾದ್ರೆ ನಂಗೆ ಊಟಕ್ಕೆ ಬಿಡೋದಂತ ಗ್ಯಾರಂಟಿ ಆಯ್ತು ನನಗೆ. ಬರ್ರಿ ಇಲ್ಲಿ ಕುಂದ್ರೆ ಬರ್ರಿ. ಯಾಕ್ರಿ ಇಲ್ಲಿ ಬರ್ರಿ, ಈ ಕಡೆ ಬರ್ರಿ. ಇಲ್ಲಿ ಕಾಟಿನ ಆರಾಮ್ ಕಾಲು ಮುಂಚ್ಕೊಂಡು ಕುತ್ಕೊಂಡ್ ಬರ್ರಿ. ನಾ ಊಟಕ್ಕೆ ತೊಗೊಂಬರ್ತೀನಿ, ಊಟ ಮಾಡ್ಬರ್ರಿ.
ರೀ ಇಲ್ಲಿ ಬರ್ರಿ ಮೆತ್ತಗೆ ಸೋಫಾ ನಮ್ಮ ತವ್ರ ಮನೆಯವ್ರು ನೋಡ್ರಿ ಹಂಗೆ ಹೆಂಗೆ ಕೊಟ್ಟಾರ ಸೋಫಾ ಅವೆಲ್ಲ ಬರ್ರಿ ಆರಾಮ್ ಸೋಫಾ ಮೇಲೆ ಕುತ್ಕೊಂಡು ಟೇಬಲ್ ಇರ್ತೀನಿ ಮುಂದೆ ಚಂದ ಊಟ ಮಾಡ್ಬಾರ ರುಚಿ ಮಾಡೀನಿ ಇಲ್ಲೇ ಬರ್ರಿ ರೀ ಆ ಮಂಚದ ಮೇಲೆ ಏನು ಕುಂದಿರ್ತೀರಿ ಹಂಗೆ ಒತ್ತದ ಮಕ್ಳಿಗೆ ಒಂದು ನಮನಿ ಮೆತ್ತಗಿಲ್ಲ ಬತ್ತಿಗಿಲ್ಲ ಕಟ್ಟಿಗೆ ಮಂಚ ಎದಕ್ಕೆ ಬೇಕಾದ್ರೆ ಮೇಲೆ ಕುಂತೆಲ್ಲ ನೋವು ಅನ್ಭವಿಸೋದು ಅವು ಗಟ್ಟಿ ಇದ್ದು ಅವು ಎಲ್ಲಾರ ಗಟ್ಟಿ ಇಲ್ಲದು ಏನು ಕೊಡ್ಬೇಕು ಅವನ್ನ ಕೊಟ್ಟಾರ ನೀವು ಹೋಗಿ ಅಲ್ಲಿ ಕುಂದಿರ್ತಿರಲ್ಲ ಬರ್ರಿ ನಮ್ಮ ತವ್ರ ಮನೆಯವ್ರು ನೋಡಿ ಎಷ್ಟು ಚಂದ ನಮ್ಮನೆ ಎಷ್ಟು ಸಾಮಾನು ಕೊಟ್ಟಾರ ಎಷ್ಟು ಕಾಸ್ಟ್ಲಿವು ಏನು ಬೇಕು ಹೇಳ್ರಿ ಅಷ್ಟು ಚಂದ ಕೊಟ್ಟಾರ ಬರ್ರಿ ಸೋಫಾ ಮ್ಯಾಗ ಮೆತ್ತ ಕುಂದ್ರದ್ಬಿಟ್ಟು ಅಲ್ಲಿ ಹೊಂಟಾರ್ಕೊ ಬರ್ರಿ ಇಲ್ಲೇ ಕುಂದ್ರ ಬರ್ರಿ ಏನು ಬೇಕು ಹೇಳ್ರಿ ಎಲ್ಲ ಮಾಡಿ ತಿನ್ನಕ ತಂದು ಕೊಡ್ತೀನಿ ಬರ್ರಿ ರೀ ಗತಿ ಇಲ್ಲದು ಅನ್ನಕ್ಕೆ ಹೋಗ್ಬೇಡ ಅಂತ ಹೇಳ್ರೆ ನಾವೇನು ಗತಿ ಇಲ್ಲದ ನಿಂತ್ರಲ್ಲ ಅವಾಗಿನ ಕಾಲಾಗ ಏನು ಕೊಡ್ಬೇಕಿತ್ತು ಅವ್ನು ಕೊಟ್ಟಾರ ಪದ್ಧತಿ ಪ್ರಕಾರ ಇವಾಗ ಸೋಪ ಗೀಪ ಅಂತ ಅನ್ನೋದು ಸೊಪ್ಪ ಕೊಟ್ರ ಅಲ್ರಿ ಸಾಗವಾನಿ ಮಂಚ ಅದ್ರ ಅಂಥವು ಹತ್ತು ತೊಗೋಬೋದು ಅಂತ ಅವು ಸಿಗ್ತಾವನ್ರಿ ಇಂಥ ಸಾಗವಾನಿ ಮಂಚ ಇದ್ರ ಮ್ಯಾಗ ಕುಂದ್ರಬೇಕಂದ್ರೆ ಪುಣ್ಯ ಬೇಕು ಯೋಗ್ಯತೆ ಬೇಕು ಬರ್ರಿ ನೀವು ಸುಮ್ಮನೆ ಕುಂತ್ಕೊಂಡು ಊಟ ಮಾಡಿ ಬರ್ರಿ ಆರಾಮ್ ಕಾಲು ಮುಚ್ಕೊಂಡು ಕೂತ್ಕೋರಿ ನಾಲ್ಕತ್ತು ಹೆಚ್ಚಾಗೋಕ ಊಟಾಗ ರೀ ಇವು ಅದು ಸಾಗವಾನಿದಾದ್ರೆ ಇದು ಬೀಟಿ ಕಟ್ಟಿಗೆ ಸಿಗಂಗಿಲ್ಲ ಇವಾಗ ಅಂತ ಕಟ್ಟಿಗೆ ನೋಡ್ರಿ ಕರೆ ಕಟ್ಟಿಗೆ ಹೆಂಗೈತಿ ಬೀಟಿ ಕಟ್ಟಿಗೆ ಬಂಗಾರಕ್ಕಿಂತ ರೇಟ್ ಜಾಸ್ತಿ ಐತಿ ಸುಮ್ಮನೆ ಇದ್ರ ಮೇಲೆ ಕುತ್ಕೊಂಡು ನೋಡ್ರಿ ಬಂಗಾರದ್ದು ಸೋಫಾ ಮೇಲೆ ಕುತ್ಕೊಂಡು ಉಂಡಷ್ಟೇ ಬೆಲೆ ಇರುತ್ತೆ ಇದಕ್ಕೆ ಬರ್ರಿ ಆಕಿ ಅಂತ ಯಾಕೆ ಹೋಗ್ಕಿರಿ ಸುಳ ಅಲ್ಲ ಈಗ ಯಾರ ಹೊಟ್ಟಿಗೆ ಊಟಕ್ಕೆ ಹಾಕ್ತಿರೆ ಹೊಟ್ಟಷ್ಟು ಸಾಯಂಗಾಗೈತಿ ಕುಳ್ಕೊಳ್ ನೀರು ಅನ್ನಂಗಾಗೈತಿ ಮುಂಜಾನಿಂತ್ರ ಒಂದನಿ ನೀರು ಕೊಟ್ಟಿಲ್ಲ ಇಬ್ರು ಚಾ ಸತೆ ಕಂಡಿಲ್ಲ ಇನ್ನವರೆಗೂ ಅವಾಗಿಂದ ಬರೇ ಅದು ಇದಂದ್ರೆ ಜಳಕ ಮಾಡಿದೆ ನೀ ನೋಡಿದ್ರೆ ನೀನು ಏನೇನೋ ರುಚಿ ಮಾಡೀನಿ ಬಾ ಅಂತಿದ್ದಿ ಆಕಿ ನೋಡಿದ್ರೆ ಹಂಗ ರುಚಿ ನಿನಗೇನು ಇಷ್ಟ ಮಾಡೀನಿ ಅಂತ ಆದ್ರೆ ಒಬ್ರು ತರವಲ್ರಿ ತಿನ್ನಾಕ ಕೊಡುವಲ್ರಿ ಇತ್ತ ನೀ ಕರ್ತಿ ಅತ್ತಗೈತ ಆದ್ರೆ ಇಬ್ರಾಗೂ ಹೊಟ್ಟೆ ಬಿಡಪ್ಪ ಏನು ಕಂಡಿಲ್ಲ ಇನ್ನವರೆಗೂ ನಮ್ಮವ್ವ ಹಾಡ್ದವ್ವ ವಯಸ್ಸಾಗೈತಿ ಪಾಪ ಅದಕ್ಕೆ ನನ್ನ ಎದುರಾಗ ಅದಕ್ಕೂ ಏನು ಕಂಡಿಲ್ಲ ಒಂಚೂರು ಕೂಳ್ ಕಾಣಿಸ್ರೆ ಇಬ್ಬರಿಗೂ ಪುಣ್ಯ ಬರುತ್ತೆ ಅಯ್ಯ ಯಪ್ಪ ಸಿದ್ಧ ನಿಂದೊಬ್ಬ ತಂದಲ್ಲೋ ಯಪ್ಪ ಮಕ್ಕಳು ಇನ್ನೂ ಏನು ಕಂಡಿಲ್ಲ ನಾವರ ದೊಡ್ಡ ರೋಟ್ ಹೆಂಗ ತಡ್ಕೊಂತೀವಿ ಸಣ್ಣ ಕೂಸುಗಳು ಇನ್ನ ಒಂದು ತಾವು ಏನು ಕಂಡಿಲ್ಲ ಬರೀ ನಿನ್ ಸೆಡಗದಾಗ ಅದಾರ ಅವರಿಬ್ರು ಇವು ಎಲ್ಲದವೆ ಹುಡುಗರು ಎರಡು ಯಪ್ಪ ಇವರಿಬ್ರು ಜಗಳ ನಿನ್ ಕಿತ್ತಾಡ್ದ ನೋಡಕ್ ಆಗ್ಲಾರ್ದ ನಾನ ಒಟ್ಟು ಹೋಗಿ ಅಲ್ಲಿ ಒಂಚೂರು ಬೇಕ್ರಿಯಾಗ ಒಟ್ಟು ಬ್ರೆಡ್ ಬಿಸ್ಕಿಟ್ ಏನಾರು ತೊಗೊಂಬರಪ್ಪ ಚಾನರ ಮಾಡ್ಕೊಡ್ತೀನಿ ತಿಂದಿರಂತ ಇಲ್ಲಾಂದ್ರೆ ನಿಮ್ಗೆ ಏನು ತಿನ್ನಂಗಿಲ್ಲ ಉಪವಾಸ ಸಾಯ್ತಾರೆ ನಿಮ್ಮ ಅವನರಿಬ್ರು ಅಂತೇಳಿ ಕಳ್ಸಿನೇ ಯಪ್ಪ ಹೋಗಿ ಬ್ರೆಡ್ ತರಕ್ಕೆ ಹೋಗ್ಯಾವ ಪಾಪವು ಯವ್ವ ಹಂಗಿದ್ರೆ ನಾನು ಚಾನಂಗದಾಗ ಹೋಗಿ ಒಟ್ಟು ಏನಾರು ತಿಂದು ಹೋಗ್ಬಿಡ್ತೀನಿ ಇವರೇ ನನಗೇನು ಕೂಳ್ ಕಾಣಂಗಿಲ್ಲ ಹಾಕಂಗಿಲ್ಲ ಇವತ್ತು ಅಯ್ಯಪ್ಪ ಮಗನ ನೀನೇನು ಹೊರಗೋ ತಿಂತೀನಿ ನಿನ್ನ ಮಕ್ಕಳು ಹೊರಗೋ ತಿಂತಾರ ನಾನೆಲ್ಲ ಹೋಗ್ಲಾ ಮುದುಕಿ ಅಲ್ಲ ನನಗೆ ಯಾರು ಒಂದು ಕರೆದು ಒಂದು ರೊಟ್ಟಿ ಕೊಡೋಲ್ಲ ನೋಡಕ್ಕೆ ಇಬ್ರು ಸ್ವಸ್ಥರು ಮಾಡಿದ್ದೀನಿ ಅಡಿಗೆ ಅಂತಾರ ಮುಟ್ಟಾಕದಿಕ್ಕಾರಿಲ್ಲ ಹೋಗಿ ಅಕ್ಕಿ ತಾಟ್ ಮುಟ್ಟಿಯೇ ಅಕ್ಕಿ ಮಾಡಿದ್ದೆ ಅಂದ್ರೆ ಮುಟ್ಟಿಯೇ ಈಕಿ ಬೆಂಕಿ ಎತ್ತೈತಿ ಈಕಿ ಮಾಡಿದ್ದೆ ಅಂದ್ರೆ ಮುಟ್ಟಿಯೇ ಆಕಿ ಬೆನ್ನು ಹತ್ತೈತಿ ಈಗ ನಾನಿಬ್ಬರಾಗ ಯಾರ್ದು ತಿನ್ನಕ್ಕಿಲ್ಲ ಮಾಡೆ ಹಂಗೆ ಮಾಡ್ಬಿಟ್ಟಿಯೇ ನನ್ನ ಹಿಂಗೆ ಸಾಯಿಸ್ತಿಲ್ಲ ನೀನು ನನಗೆ ಗೊತ್ತಾಯ್ತು ನನಗೂ ಹಿಂಗೆ ಕೂಳ್ಕೊಳು ಅಂತಾನೆ ಸಾಯ್ಬೇಕಾಗತ್ತೆ ನಾನು ಈಗ ನೋಡಕ್ಕೆ ಇಬ್ಬರು ಸ್ವಸ್ಥರು ಅವ್ರ ಹೊಟ್ಟೆ ಒಂದು ತುತ್ಕೊಳ್ಳಿಲ್ಲ ಅಯ್ಯಯ್ಯ ಅತ್ತಿಯರ ಬರ್ರಿ ನಾನು ಅವಾಗ ಕರಲಿಲ್ಲನ್ರಿ ಇನ್ನ ಬಿಸಿ ಮಾಡೋ ಹೊತ್ನಾಗ ನಾ ಬಂದ್ಬಿಡ್ರಿ ಅತ್ತಿಯರ ನೀವು ತಡ್ಕೊಳ್ಳೋದು ಆಗಂಗಿಲ್ರಿ ಯಾಕೆ ಹೊಸ್ಕೊಂಡಿರ್ತೀರಿ ಬರ್ರಿ ಈಗ ಉಣ್ಬಿಡ್ರಿ ಅಂತ ಕರೆದೀನಿ ಮತ್ತೆ ಈಗ ನೋಡಿದ್ರೆ ಹಿಂಗಂತಿರಲ್ರಿ ನಾನೇನು ಕರೆದಿಲ್ಲನ್ರಿ ನಿಮ್ಮನ್ನ ಉಣ್ಬೇಡ ಅಂತೇನು ಯಾವಾಗ ನಿಮ್ಮ ಕೈ ಹಿಡ್ದೀನಿ ನಿಮಗೆ ಸೇವೆ ಮಾಡೋಕ್ಕಾಗೇ ನಾದೀನ್ರಿ ನೀವು ಯಾವತ್ತು ರಾತ್ರಿಗೆ ಬಿಸಿ ಮಾಡ್ಕೊಂಡ್ರೆ ಮಾಡ್ಕೊಡ್ತೀನಿ ರೀ ಹಿಂಗೆ ಯಾಕೆ ಮಾತಾಡ್ತೀರಿ ಅತ್ತಿಯರ ನೀವು ನಾನಂದ್ರೆ ನಿಮಗೆ ಇಷ್ಟನೇ ಇಲ್ಲಲ್ರಿ ಯಾಕ್ರಿ ಹತ್ತಿರ ಯಾಕ್ರಿ ಹಂಗೆ ಸುಳ್ಳು ಹೇಳ್ತೀರಿ ನಾನು ಕರ್ದಿನಿಲ್ರಿ ಅವಾಗ ಕರ್ದಿನಿಲ್ರಿ ತಿನ್ಬಾ ಅಂತಂದು ನೀವು ಒಟ್ಟ ಬರಕ್ಕೆ ಅಡಿಗೆ ಮನೆ ಬರಕ್ಕೆ ಹಂಗೆ ಗದ್ದ ನಡುತ್ತೀರಿ ಅಲ್ರಿ ನಿಮ್ಗೆ ಯಾವಾಗ ನಿಮ್ಮ ಕೈ ಹಿಡಿದು ತಿನ್ಬೇಡ ಅಂತೀರಿ ನೀವು ಹೇಳಿದ್ದು ಮಾಡಕ್ಕೆ ಯಾವಾಗಲೂ ಅಲ್ಲ ನಾವಲ್ಲ ನಾನ್ರಿ ನೀವು ಏನು ಕಾಲಿಗೆ ತೋರಿಸಿ ತಲೆ ಮೇಲೆ ಹೊತ್ಕೊಂಡು ಮಾಡ್ತೀನಿ ರೀ ಹತ್ತಿರ ಹಿಂಗೆ ಅನ್ನಕ್ಕೆ ಹೋಗ್ಬಿಡ್ರಿ ಇನ್ನೊಮ್ಮೆ ಕರ್ದಿರಿ ಇಬ್ರು ಕರ್ದಿರಿ ಅಕ್ಕಿ ಕರೆದ ಅಕ್ಕಿ ಅಂತ ಹೋಗ್ಕೊಳ್ಳಿ ನೀನು ಕರ್ದಿರಿ ನೀನು ಅಂತ ಕೊಂಡ್ಕೊಳ್ಳಿ ಅಕ್ಕಿ ಕರ್ತಾಳ ಇಬ್ರು ವಾದಿ ಬೀದಿ ಒಂದೊಮ್ಮೆ ಹಾವು ಮುಂಗ್ಸಿ ಜಗಳಕೊಂತ ನಿಂತ್ರ ನಾನು ಯಾವಾಗ ಹೋಗ್ತಿನ್ಲೇ ನಿಂದೋಗಿ ಅಡಿಗೆ ಮುಟ್ಟಕ ಅಕ್ಕಿ ಒಂದೊಮ್ಮೆ ಚಿಚ್ಚಿರ್ತಾಳ ಅಕ್ಕಿ ಹೋಗಿ ಅಡಿಗೆ ಮುಟ್ಟಕ್ಕೆ ನೀನು ಚಿಚ್ಚಿರ್ತಿ ಇಬ್ಬರದು ಅಡಿಗೆ ಮನೆ ಹೊಡೆದಾಟ ನೋಡಾರ್ದ ಹೊರ ಬಂದ್ಕೊಂತೀನಿ ಯವ್ವ ಎಲ್ಲಿಂದ ಕೂತಿನ್ಲೇ ಯವ್ವ ನಾನು ಲೋ ಭಾಡೆ ಜಿಟ್ಟೆ ಮಾಡ್ಕೊಂಡು ಇನ್ನೊಂದರ ಮಾಡ್ಕೊಬಾರ್ದಲ್ಲ ಅಕ್ಕಿ ಅತ್ತಾಗ ಸಿಟ್ಟಾಗಿದ್ರೆ ಈ ಕಿತ್ತಾಗಿ ಸಿಟ್ಟಾದ್ರೆ ನಡ್ಬರ್ಕ ಇನ್ನೊಬ್ಬಕ್ಕೆ ಎಂಟಿಕರ ಹೋಗಿ ಕೂತಿಂದು ಓಟ್ ಬದುಕರ ದಾರಿ ಇರ್ತಿತ್ತು ಇದೇನಿಲ್ಲ ಇದು ಆಕೆ ಅತ್ತಾಗ ಇರ್ತಾಳೆ ಕಿತ್ತಾಗ ಇರ್ತಾಳ ಇನ್ನೊಂದು ಕಡೆ ಹೋಗಕ್ಕಿಲ್ಲ ಏನಿಲ್ಲ ಉಪವಾಸ ಸಾಯೋದಾಗೈತಲ್ಲ ಭಾಡೆ ಏನಿಲ್ಲ ನಿಂದು ನನ್ನ ತಂತ್ರ ನನ್ನ ಜೀವನ ಹಾಳು ಮಾಡಕತ್ತಿಲ್ಲಲ್ಲ ಭಾಡೆ ನಿಮ್ಮ ಮೌನ ಸುಮ್ಮನಿರ ಈಗ ಯಾರು ನಿನ್ನಿಂದನೇ ಯಾರು ಮಾಡ್ಕೊಂಡು ಈಗ ಹಿಂಗಾಗೈತಿ ಪರಿಸ್ಥಿತಿ ನೀನು ಊರ್ನೇನು ಮಾಡ್ಕೊಂಡು ನಡ್ಬರ್ಕ ನಾವು ಊರ್ಲ ಹಾಕೊಳ್ಳೋದ ಅನ್ಕತಿ ಸುಮ್ಮನಿರುವೆ ಹೋಗ ಬೇಡ ಏನಾರು ಮಾಡ್ಕೊ ಹೋಗ ನಾನು ಅಂತಕ್ಕೆ ಹೋಗಿ ಆ ಕಡೆ ವಿಜ್ಜಿ ಮನೆಗೆ ಹೋಗಿ ಒಟ್ಟು ಏನಾರು ತಿನ್ಬಿಡ್ತೀನಿ ಏನು ಮಾಡ್ಬೇಕು ಹೊಟ್ಟೆ ಕೇಳ್ಬೋತಲ್ಲ ವಯಸ್ಸಾಗೈತೆ ಒಟ್ಟು ಹೋಗಿ ಮಾತಾಡ್ತಂಗೆ ಮಾಡಿ ಏನು ಮಾಡಿವ ಅಂತೇಳಿ ಒಂದು ರೊಟ್ಟಿನ ಹಚ್ಕೊಡ್ಲಿ ತಿನ್ಬಿಡ್ತೀನಿ ಅಂತಂದು ಹೋಗಿ ತಿಂತೀನಿ ನೀ ಏನಾರು ಮಾಡ್ಕೊ ಇಬ್ಬರಿಗೆ ಓದಿಸ್ಕೊಂಡ್ರೆ ಓದಿಸ್ಕೊಳ್ಳ ಬೇಡ ಅವ್ರು ಬೇಡ ಯವ್ವ ತಡಿ ಬೇಯವ್ವ ನನಗೂ ಹೊಟ್ಟೆಸ್ತದ ಬೇಯವ್ವ ಇವರೇ ನನಗೆ ಊಟ ತಟ್ಟಲ್ ಬೇಯವ್ವ ನೀನು ಹಿಂಗೆ ಕೈ ಬಿಟ್ಟು ಹೋದ್ರೆ ನಾ ಏನು ಮಾಡಲಿ ಬೇ ಯವ್ವ ನೀನಾರ ಹೋಗಿ ಒಂಚೂರು ಏನಾರ ಮಾಡಿಕೊಡು ಬೇಯವ್ವ ಹೊಟ್ಟೆ ಜಗ್ಗಿಸ್ತದ ಬೇ ಏನ ನಾನು ಮಾಡ್ಕೊಡ್ಲ ಅಲ್ಲಲ್ಲ ನನಗೆ ನೋಡಿದ್ರೆ ಕಣ್ಣು ನೆಟ್ಟ ಕಾಣಂಗಿಲ್ಲ ಕೈಯಾಗ ಏನಾರು ಹಿಡ್ಕೊಂಡ್ರೆ ಶಕ್ತಿ ಇಲ್ಲ ದಬ್ಬಂತ ಭೂತ ಕೈಯಾಗ ನೆಟ್ಟ ನಡ್ಯಾಕ ಬರಲ್ಲ ಜೋಲಿ ಹೋಗುತ್ತಾ ಅಂತ ವಯಸ್ಸ
ವಯಸ್ಸಾದ ಮುದುಕಿ ಕೈಲೇ ಮಾಡಿಸ್ಕೊಂಡು ತಿಂತೀನಿ ಅಂತೆಲ್ಲ ಒಬ್ರಲ್ಲ ಅಂತಂದು ಇಬ್ಬರು ನೆಂಟ್ರನ್ನ ಅವು ಒಂದೊಂದು ನಮ್ಮನೆ ಈ ಕಡಿದ್ರೆ ಊರ ಮಂದಿಗೆಲ್ಲ ಅದೇನೋ ಊಟ ಹಾಕ್ತಾರಲ್ಲ ಬಾಣ ಊಟ ಪೀನ ಊಟ ಹಾಕ್ಬೋದು ಆ ನಮ್ಮನೆ ಅದಾವು ಅಂಥವ್ರು ಇದ್ದುಕೊಂಡು ಮನೆ ನನ್ನ ಕೈಲಿ ಮಾಡಿಸ್ಕೊಂಡು ತಿಂತಿ ಅಂತೆಲ್ಲ ಇನ್ನು ನೀನು ನನಗೆ ಚಂದಾಗಿ ನಮ್ಮವ್ ನೋಡ್ಕೊಂಡು ಹೋಗ್ರಿ ಆಕಿಗೆ ಹೊತ್ತೊತ್ತಿ ಕೂಳು ಹಾಕ್ರಿ ಅಂತಂದು ಹೇಳಿ ಮಾಡಿಸ್ಬೇಕಾಗಿತ್ತು ಅಂತ ನೀನೇ ಹಿಂಗೆ ಮಾಡಿ ನನಗೂ ಇಂಥ ಪರಿಸ್ಥಿತಿ ಮಂದಿ ಮನೆ ಹೋಗಿ ತಿನ್ನೋದು ಮಾಡಿಯಲ್ಲ ಅದು ಹೋಲ್ಬಿಡು ಮಂದಿ ಮನೆ ನಾನು ಹೋಗಿ ಹೆಂಗಾರ ತಿಂತೀನಿ ನಿನ್ನಿಂದ ಆ ಪರಿಸ್ಥಿತಿ ಇದೇನಾರ ಮಾಡ್ಕೊಲ್ಲ ನನಗೆ ಗೋಳಿ ಗಂಟು ಬಿದ್ದಿದ್ದೀನಿ ನನ್ನ ಕೈಲಾಗಲ್ಲ ಯಪ್ಪ ನನಗೆ ಮಾತ್ರ ಹೇಳ್ಬೇಡ ನೀನು ಕುಳ್ಕುಚ್ಚಿ ಹಾಕೋದು ಇಷ್ಟು ವರ್ಷ ಕುಳ್ಕುಚ್ಚಿ ಹಾಕಿ ನೀನು ಬೆಳೆಸಿ ದುಡ್ಡು ತಂದು ಮಾಡಿ ಇಷ್ಟೆಲ್ಲ ಮಾಡೀನಿ ಇನ್ನು ಸ್ವಸ್ತ್ರ ಕೈಯಾಗ ಚಂದ ತಿಂದು ಬದುಕ ಜೀವ ಇನ್ನೂ ಮಾಡಂತ ಹೇಳಲ್ಲ ನಿನಗೇನಾರ ಮನ್ಸೊಪ್ಪತ್ತಲ್ಲ ಅದಲ್ಲ ಅವರಿಬ್ಬರು ಹೇಳು ಚಂದಾಗಿ ಹೊಂದ್ಕೊಂಡು ಹೋಗಿ ನಿನ್ನ ಚಂದ ನೋಡ್ಕೊ ಅಂತೇಳಿ ಅವ್ರಿಗೆ ಬೇಡ ಅವ್ರ ನನಗೆ ಬಂದು ಹೇಳ್ತಾನೆ ನನಗೆ ರೀ ನೀವು ಯಾಕೆ ಚಿಂತೆ ಮಾಡ್ತೀರಿ ಬರ್ರಿ ನಾನು ಮೊದಲಿಂದ ನಿಮ್ಮನ್ನ ಚೆಂದ ನೋಡ್ಕೊಂಡಿನಿ ಅತ್ತಿಯರ್ನ ಚೆಂದ ನೋಡ್ಕೊಂಡು ಗೊತ್ತಿಲ್ಲನ್ರಿ ನಾನು ಹೆಂಗಿದ್ನಿ ಅಂತಂದು ಈಗ ಆ ಬಿಡಾಡಿ ನಡ್ಬರ್ಕ ಕಟ್ಕೊಂಬಂದು ಇಷ್ಟೆಲ್ಲ ಆಗೈತಿ ಬರ್ರಿ ಈಗೇನು ಕಾಲ ಮುಂಚಿಲ್ಲ ನಾ ಹೆಂಗೆ ಮೊದಲು ನೋಡ್ಕೊತಿದ್ನಿ ಹಂಗೆ ಎಲ್ಲರೂ ಚೆಂದಾಗಿರೋಣ ಬರೀ ಊಟ ಮಾಡ್ಬರ್ರಿ ನನ್ನ ಕೈ ರುಚಿ ಅಂದ್ರೆ ನಿಮ್ಗೆ ಇಷ್ಟ ಅಲ್ಲ ಬರ್ರಿ ಅತ್ತಿಯರ ನೀವು ಎಲ್ಲಿ ಅವ್ರವ್ರ ಮನೆ ಎಲ್ಲೂ ಹೋಗ್ಕೋಬೇಡ್ರಿ ಬರ್ರಿ ಆರಾಮ ಕೂತ್ಕೋರಿ ಇಲ್ಲಿ ನಾ ಊಟಕ್ಕೆ ತೊಗೊಂಬರ್ತೀನಿ ಬಿಸಿ ಬಿಸಿ ಅಡಿಗೆನ ಆರಾಮ ಊಟ ಮಾಡ್ರಿ ಬರ್ರಿ ಹೌದಾ ನಡಿ ಹೊಟ್ಟೆಷ್ಟ ಜಿಗ್ಗಿ ಊಟಕ್ಕೆ ನೀಡ್ಕೊಂಡು ಬಾ ಏನ್ರಿ ಅಲ್ಲಿ ಹೊಂಟ್ರಿ ಅಂದ್ರೆ ನಿಮಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ನೀವು ನನ್ನ ಕಾಟಾಚಾರ ಕಟ್ಕೊಂಬಂದಿರೇನೋ ಹಂಗಿದ್ರೆ ನಾನೇನು ಅಡುಗೆ ಮಾಡಿಲ್ಲ ಅಂದಿನೇನ್ರಿ ನಾನು ಮುಂಜಾನೆಯಾಗ 4 ಗಂಟೆ ಕೈ ಎದ್ದು ಎಲ್ಲ ಅಡುಗೆ ಪಡಿಗೆ ಎಲ್ಲ ಮಾಡಿ ನಿಮ್ಮ ಸಲಗೆ ಎಷ್ಟೆಲ್ಲ ಮಾಡಿದೆ ಅಡುಗೆ ಮಾಡೀನಿ ಆದರೆ ನೀವು ಊಟ ಮಾಡಲಿಲ್ಲ ನನಗೂ ಬೇಜಾರಾಗಲ್ಲ ನಾನೇ ನಿಮಗೆ ಚೆಂದ ನೋಡ್ಕೊಂಡಿಲ್ಲ ನಿಮ್ಮನ್ನೇನು ಚೆಂದ ನೋಡ್ಕೊಳ್ಳಲ್ಲ ಅಂದಿನ ಅತ್ತೀರ ನೀವು ಹಿಂಗೆ ಮಾತಾಡೋದು ಭಾಳ ತಪ್ಪಾಗತ್ರಿ ಬರ್ರಿ ನಾನು ನಿಮ್ಗೇನು ಊಟಕ್ಕೆ ಇರಲ್ಲ ಅಂದಿನೇನ್ರಿ ಅತ್ತೀರ ಇಬ್ಬರು ಬರ್ರಿ ನಾನು ಅಕ್ಕಿಕ್ಕಿಂತ ರುಚಿ ಗಿಡಿ ಮಾಡೀನಿ ಊಟ ಮಾಡ್ಬರ್ರಿ ಅತ್ತೀರ ಇದಾಗ ಮುಗಿಯೋ ಅಂತಲ್ಲಿದೆ ಲೋ ಬೇಡ ನೀನೇನಾರ ಮಾಡಲ್ಲ ನನ್ನ ನಿಂದ್ರೆ ಗುಳಾಟ್ನ ಸಿಗಿಸ್ಕೊಬೇಡಪ್ಪ ಹೋಗಿ ಯಾರ್ದಾರ ಮನೆಯಾಗ ಒಂದು 2 ರೊಟ್ಟಿ ಇಸ್ಕೊಂಡು ತಿಂದು ಬದುಕೋತೈತಿ ಜೀವ ನೀನೇನಾರ ಮಾಡ್ಕೊಲ್ಲ ಬರ್ತನಪ್ಪ ನನ್ನ ಕರಿಬೇಡಪ್ಪ ಮಗನ